ನಮಸ್ತೆ ಫ್ರೆಂಡ್ಸ್, 77 ಹಿಲ್ಸ್ ಫಾರ್ಮಿಂಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಸಿಟಿಯಲ್ಲಿ 20 ಹಸುನ ಸಾಕಿದ್ದೀವಿ. ಮನೆ ಹತ್ರನೇ, ಮನೆ ಮುಂದೆ ಇದೆ, ಹಿಂದೆ ಕೊಟ್ಟಿಗೆ ಮಾಡ್ಕೊಂಡು 20 ಹಸು ಸಾಕಿದ್ದೀವಿ. ನೋಡಿ, 20 ಹಸುನ ಇಂಟ್ರೊಡಕ್ಷನ್ ಕೊಡ್ತೀನಿ. ಈಗ ಹೋಗ್ತಿರೋದು ಪೇಸೆಂಟು, ಇದ್ರ ಹೆಸರು ಪೇಸೆಂಟು. ಅದು ನಮ್ಮ ಮನೆಯಲ್ಲಿ 4 ಕರು ಹಾಕಿದೆ, 8 ತಿಂಗಳು ಪ್ರೆಗ್ನೆಂಟ್ ಇವಾಗ. ಇದು 3 ತೊಟ್ಟು, ಇದು 1 ತೊಟ್ಟು ಇದು ಆಗಿಬಿಟ್ಟಿದೆ, ಬಾವಾಗಿ ಹೋಗ್ಬಿಟ್ಟಿದೆ. ನಾನು ತಗೊಳ್ಳುವಾಗಲೇ ಹೀಗೆ ಇತ್ತು. ಇದು 3 ತೊಟ್ಟು. ಇದು ನಮ್ಮ ಮನೆಯಲ್ಲಿ 3 ಕರು ಹಾಕಿದೆ. ಈಗ ಕರು ಹಾಕಿದೆ 3ನೇದು. ಒಂದು 15-16 ಲೀಟ್ರ್ ಹಾಲು ಕೊಡ್ತಾಳೆ ಬೆಳಿಗ್ಗೆ ಸಾಯಂಕಾಲ. ಇವಳು ಕಪ್ಪು ಬಿಳಿ. ಇವಳು ಅಷ್ಟೇ ನಮ್ಮ ಮನೆಯಲ್ಲಿ 4 ಕರು ಹಾಕಿದ್ದಾಳೆ. ಕರು ಹಾಕಿ 2-3 ತಿಂಗಳಾಯಿತು. ಈಗ ಒಂದು ಸ್ವಲ್ಪ ಹಾಲು ಕಮ್ಮಿಯಾಗಿದೆ. 8ರಿಂದ ಒಂದು 9 ಲೀಟ್ರ್ ಡೈಲಿ ಕೊಡ್ತಾಳೆ. ಇವಳು ಅಷ್ಟೇ. ಇವಳು ಕಪ್ಪು ಬಿಳಿ, ಚಿಕ್ಕವಳು. ಇವಳು ಕಡಸು. ಇವಳು ನಮ್ಮನೆಯಲ್ಲೇ ನಾವು ಚಿಕ್ಕ ಕರುವಿಂದ ಸಾಕಿ ಇವಾಗ ಫಸ್ಟ್ ಕರು ಹಾಕಿದ್ದಾಳೆ. ಇವಳು ಈಗ ಫಸ್ಟ್ನೇ ಕರು. ಈಗ ಹಾಲು ಒಂದಿಲ್ಲಾಂದ್ರೆ ಒಂದು 15 ಲೀಟ್ರ್ ಡೈಲಿ ಹಾಲು ಕೊಡ್ತಾಳೆ ಇವಳು ಫ್ರೆಂಡ್ಸ್. ನಮ್ಮ ಸಿಟಿನಲ್ಲಿ ಹಸುಗಳನ್ನ ಸಾಕೋದು ತುಂಬ ಕಷ್ಟ ಇದೆ. ಆದರೂ ಕಷ್ಟ ಆದ್ರೂ ನಮ್ಮ ಜೀವನ ಇದೇ ಜೀವನ ಆಗಿರೋದ್ರಿಂದ ನಾವು ಇದನ್ನು ಸಾಕಲೇಬೇಕಾಗಿದೆ, ಸಾಕ್ತಾಯಿದ್ದೀವಿ. ಇವಳು ಜೆಸ್ಸಿ, ಈಗ ಬರ್ತಿದ್ದವಳು ಜೆಸ್ಸಿ. ಇವಳು ಪ್ರೆಗ್ನೆಂಟ್ 3 ತಿಂಗಳು ಇವಾಗ ಆಗಿದೆ. ಇವಳು ಅಷ್ಟೇ ಒಂದು ಡೈಲಿ ಅದು 9 ಲೀಟ್ರ್ ಹಾಲು ಕೊಡ್ತಾಳೆ ಒಂದು ಡೈಲಿ, ಒಂದು ದಿನಕ್ಕೆ. ಇವಳು ನೋಡಿ ಫ್ರೆಂಡ್ಸ್, ಇವಳು ಅಷ್ಟೇ ನಮ್ಮ ಮನೇಲಿ ಹುಟ್ಟಿರೋಳು. ಇವಳ ಹೆಸರು ಕುಂಟಿ. ಚಿಕ್ಕ ಕರು ಇರುವಾಗ ಒಬ್ರು ಯಾರೋ ಆಕ್ಸಿಡೆಂಟ್ ಮಾಡಿಬಿಟ್ರು, ಒಂದು ಕಾಲು ಕುಂಟ್ತಾಳೆ ಸ್ವಲ್ಪ. ಇವಳು ಕುಂಟಿ. ತುಂಬ ದೊಡ್ಡ ಹಸು, ಚೆನ್ನಾಗಿದೆ. ಅವಳೆ ಆನೆ ಥರ ಸ್ಕಿನ್ನು ಚೆನ್ನಾಗಿದೆ ಫ್ರೆಂಡ್ಸ್. ಇವಳು ಅಷ್ಟೇ 5 ತಿಂಗಳಿಗೆ ಅಬಾಸನ್ನಾಗೋಯ್ತು. ಅಬಾಸನ್ನಾಗೋಗಿ ಇವಾಗ ಡೈಲಿ ಒಂದು 5-6 ಲೀಟ್ರ್ ಹಾಲು ಕೊಡ್ತಾಳೆ. ಅಬಾಸನ್ನಾಗಿ ಒಂದು 2-3 ತಿಂಗಳಾಯಿತು, ಜಾಸ್ತಿ ಆಯಿತು. ಹಂಗಾಗಿ ಇವಳು ಹಾಲು ಕಮ್ಮಿ ಕೊಡ್ತಾಳೆ. ಇವಾಗ ಹಾಕಿದಾಗ ಜಾಸ್ತಿ ಕೊಡ್ತಾಯಿದ್ಲು. ಇವಾಗ ಸ್ವಲ್ಪ ಹಾಲು ಕಮ್ಮಿಯಾಗಿದೆ ಅವಳದು. ಇವಳದು ಕರ್ಗಿ, ಇವಳ ಹೆಸರು ಕರ್ಗಿ. ಇವಳು ನಮ್ಮ ಮನೆಯಲ್ಲಿ 4ನೇ ಕರು. ಇವಾಗ 4ನೇ ಕರು ಹಾಕಿದ್ದಾಳೆ. ಇವಳು ಹಾಲು ಜಾಸ್ತಿ ಕೊಡ್ತಾಳೆ ಫ್ರೆಂಡ್ಸ್. ಇವಳು ಡೈಲಿ ಒಂದು 18-19 ಲೀಟ್ರ್ ಹಾಲು ಕೊಡ್ತಾಳೆ. ಇವಾಗ ಕರು ಹಾಕಿರೋದು ಇದು. ಇವಳು ಡ್ಯಾನ್ಸ್ ಅಂತ. ಇವಳು ಹಾಲು ಕರಿಯುವಾಗ ಫುಲ್ಲು ಡ್ಯಾನ್ಸ್ ಮಾಡ್ತಾಳೆ. ಹಾಲು ಕರಿಯೋಕ್ಕೆ ಬಿಡೋದಿಲ್ಲ, ಕಾಲು ಎತ್ತುತ್ತಾ ಇರ್ತಾಳೆ. ಅದಕ್ಕೆ ಇವಳು ಡ್ಯಾನ್ಸ್. ಇವಳು ನಮ್ಮ ಮನೇಲಿ 3 ಕರು ಹಾಕಿದ್ದಾಳೆ. ಇವಳು ಇವಾಗ ಕರು ಹಾಕಿರೋದು. ಇವಳು ಇಲ್ಲ 13-14 ಲೀಟ್ರ್ ಹಾಲು ಕೊಡ್ತಾಳೆ ಡೈಲಿ. ಇವಾಗ ಕರು ಹಾಕಿರೋವೆಲ್ಲ ಜಾಸ್ತಿ ಹಾಲು ಕೊಡ್ತವೆ ಫ್ರೆಂಡ್ಸ್. ಇವಳ ಹೆಸರು ವೈಟಿ. ಇವಳು ನಮ್ಮ ಮನೇಲಿ ಹುಟ್ಟಿರೋಳು. ಚಿಕ್ಕ ಕರುವಿಂದ ಸಾಕಿದ್ದೀವಿ. ಇವಳು ನಮ್ಮ ಮನೇಲೇ ಹುಟ್ಟಿರೋಳು. ಇವ್ರಮ್ಮ ಹಿಂಗೆ ಇದ್ಲು, ದೊಡ್ಡ ಹಸು ವೈಟಿ. ಇವಳು ಅವ್ರಮ್ಮ ತೀರೋದ್ಲು. ಅದಕ್ಕೆ ಅವ್ರಮ್ಮನ ಹೆಸರನ್ನ ಇವಳು ಬಿಟ್ಟಿದ್ದೀವಿ ವೈಟಿ ಅಂತ. ಇವಳು ಎತ್ತೇನೆ. ಇನ್ನೊಂದು ತಿಂಗಳು ಕರು ಹಾಕ್ತಾಳೆ. 8 ತಿಂಗಳು ಇವಾಗ. ಇನ್ನೊಂದು ತಿಂಗಳು ಹೋದರೆ ಇವಳು ಕರು ಹಾಕ್ತಾಳೆ. ಇವಳು ಕಾಲ್ಬಾಯಿ ಜ್ವರ ಆಗಿ 2 ವರ್ಷದಿಂದ ಫಲನೇ ನಿಂತಿರಲಿಲ್ಲ. ಇವಾಗ 8 ತಿಂಗಳು ತೆನೆ ಆಗಿದೆ ಇವಾಗ ಫ್ರೆಂಡ್ಸ್. ಸಿಟಿಲಿ ಹಸು ಸಾಕೋದು ತುಂಬ ಕಷ್ಟ ಇದೆ. ಇದಕ್ಕೆ ಮೇವು ಮತ್ತು ಇನ್ಕಮ್ ಇದೆ, ಆದಾಯ ಇದೆ, ಹಂಗೆ ಖರ್ಚು ಇದೆ. ಸಿಟಿನಲ್ಲಿ ನಾವೆಲ್ಲನೂ ದುಡ್ಡು ಕೊಟ್ಟೆ ತೊಗೊಬಂದು ಹಾಕಬೇಕು. ಹಳ್ಳಿಗಳ ಕಡೆ ಆದರೆ ಸ್ವಲ್ಪ ಹುಲ್ಲು ಎಲ್ಲ ಸಿಗುತ್ತೆ. ನಮಗೆ ಎಲ್ಲ ಪ್ರತಿಯೊಂದು ನಾವು ದುಡ್ಡು ಕೊಟ್ಟೆ ತರೋದ್ರಿಂದ ನಮಗೆ ಸಿಟಿನಲ್ಲಿ ಕಷ್ಟ ಇದೆ ಹಸು ಸಾಕೋದು. ಅಂಥದ್ರಲ್ಲಿ ಕಷ್ಟನ ಇಷ್ಟಪಟ್ಟು ಸಾಕ್ತಾಯಿದ್ದೀವಿ ಇಷ್ಟು ಹಸುಗಳನ್ನ. ಸಿಟಿಲಿ 20 ಹಸು ಮನೆ ಹತ್ರನೇ ಸಾಕ್ತಾಯಿದ್ದೀವಿ. ಇವಳು ನೋಡಿ, ಇವಳು ಪಾಂಡವಪುರ. ಇವಳು 8 ತಿಂಗಳು ತೆನೆ ಇವಾಗ. ಇವಳು ನೋಡಿ ಫ್ರೆಂಡ್ಸ್, ಇವಳು ಕೆಂಪು ಬಿಳಿ. ಇವಳು ಇವಾಗ ಕರು ಹಾಕಿದ್ದಾಳೆ. 3ನೇ ಕರು. ಇವಳು ನಮ್ಮ ಮನೆಯಲ್ಲಿ 20 ಲೀಟ್ರ್ ಹಾಲು ಕೊಡ್ತಾಳೆ ಡೈಲಿ. 20 ಲೀಟ್ರ್ ಹಾಲು ಕೊಡ್ತಾಳೆ ಇವಳು. ಇವಾಗ ಕರು ಹಾಕಿರೋದ್ರಿಂದ ಜಾಸ್ತಿ ಹಾಲು ಕೊಡ್ತಾಳೆ ಇವಳಿಗೆ. ಹಂಗಾಗಿ ನಾವು ಎಲ್ಲ ಕ್ಯಾಲ್ಶಿಯಮ್ಮು, ವಿಟಮಿನ್ಸ್, ಮಿನರಲ್ಸ್ ಇರುವಂಥದ್ದನ್ನ ಫುಡ್ನ ನಾವು ಜಾಸ್ತಿ ಕೊಡ್ತೀವಿ. ಹಾಲು ಜಾಸ್ತಿ ಕೊಡೋ ಹಸುಗಳಿಗೆ ಮೈಯಲ್ಲಿ ಬ್ಲಡ್ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಬ್ಲಡ್ಡಿಂದನೇ ಹಾಲು ಇದಾಗಿರೋದ್ರಿಂದ ಬ್ಲಡ್ ಇನ್ಕ್ರೀಸ್ ಆಗುವಂಥದ್ದನ್ನ ಫುಡ್ನ ನಾವು ಕೊಡಬೇಕು. ಇದಕ್ಕೆ ಚೆನ್ನಾಗಿ ಫುಡ್ ಕೊಟ್ಟಾಗ ಹಾಲು ಚೆನ್ನಾಗಿ ಕೊಡ್ತವೆ ಫ್ರೆಂಡ್ಸ್. ಚೆನ್ನಾಗಿ ತಿನ್ನಿಸ್ಬೇಕು ಹಾಲು ಕೊಡೋ ಹಸುಗಳಿಗೆ. ಕ್ಯಾಲ್ಶಿಯಮ್ಮು ಮೇಯ್ನು ಹಸುಗಳಿಗೆ. ಕ್ಯಾಲ್ಶಿಯಮ್ ಇರುವಂಥದ್ದನ್ನು ಜಾಸ್ತಿ ಕೊಟ್ಟಾಗ ಬ್ಲಡ್ ಇನ್ಕ್ರೀಸ್ ಆಗಿ ಜಾಸ್ತಿ ಹಾಲು ಚೆನ್ನಾಗಿ ತಿನ್ನಿಸ್ಬೇಕು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ಚಾನಲ್ಗೆ ಎಂಕರೇಜ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದು ಪಾರ್ಟ್ 1. ಪಾರ್ಟ್ 2 ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಬರುತ್ತೆ. ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.